ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಕ್ಕಳಿಗೆ ಯಾವ ರೀತಿ ಎಣ್ಣೆ ಹಚ್ಚೋದು ಮತ್ತು ಯಾವ ರೀತಿ ನಾವು ಮಸಾಜ್ ಮಾಡಬೇಕನ್ನುವಂಥದ್ದನ್ನು ತೋರಿಸ್ಕೊಡ್ತೇನೆ. ಬನ್ನಿ. ಮಗುವಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದು ಹಿಂದಿನ ಕಾಲದಿಂದಲೂ ಕೂಡ ಮಾಡಿಕೊಂಡು ಬರ್ತಾರೆ. ಇದು ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಅವರ ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಮಕ್ಕಳಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಾಲನ ಕೂಡ ಚೆನ್ನಾಗಿ ನಡೆಯುತ್ತೆ ಮತ್ತು ಅವರ ಮೂಳೆಗಳು ಕೂಡ ಬಲಿಷ್ಠವಾಗಿ ಬರುತ್ತೆ. ಇದರಿಂದ ಕೆಲವು ಮಕ್ಕಳಿಗೆ ಜೀರ್ಣಕ್ರಿಯೆ ಆಗೋದಿಲ್ಲ ಸರಿಯಾಗಿ. ಅವರಿಗೆ ಹೊಟ್ಟೆ ಸಮಸ್ಯೆ ಇರುತ್ತೆ, ಅಂದರೆ ಹೊಟ್ಟೆ ನೋವಾಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು ಮತ್ತು ಮಲಬದ್ಧತೆ ಸಮಸ್ಯೆ ಕೂಡ ಇರುತ್ತೆ. ಇದರಿಂದ ನಾವು ಮಸಾಜ್ ಮಾಡೋದ್ರಿಂದ ಇಂತಹ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಮತ್ತು ಎಣ್ಣೆ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಗುವಿಗೆ ಬಾಲಕೃಷ್ಣ ತೈಲವನ್ನು ಯೂಸ್ ಮಾಡ್ತೇನೆ. ಕೆಲವರು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಹಚ್ಚುತ್ತಾರೆ, ಇನ್ನು ಕೆಲವರು ಬಾದಾಮಿ ಎಣ್ಣೆ, ಈ ಥರ ಬೇರೆ ಬೇರೆ ಎಣ್ಣೆಯಿಂದ ಮಕ್ಕಳಿಗೆ ಮಸಾಜ್ ಮಾಡ್ತಾರೆ. ಮಗುವಿಗೆ ಮಸಾಜ್ ಮಾಡೋಕ್ಕಿಂತ ಮುಂಚೆ ನಾವು ನೋಡಬೇಕಾದ ವಿಷಯ ಏನಂದರೆ, ಹಾಲು ಕುಡಿದ ತಕ್ಷಣ ಮಸಾಜ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಕೆಲವು ಮಕ್ಕಳು ಅದರಿಂದ ವಾಮಿಟ್ ಮಾಡ್ತಾರೆ. ಸೊ ಹಾಗಾಗಿ ಹಾಲು ಕುಡಿದು ಒಂದು ಅರ್ಧ ಗಂಟೆ ಕಳೆದ ಮೇಲೇ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಕಳೆದು ಮಕ್ಕಳಿಗೆ ಸ್ನಾನ ಮಾಡಿಸಬೇಕು. ಮತ್ತು ಕೆಲವು ಮಕ್ಕಳು ತುಂಬಾ ಕೂಗ್ತಾರೆ ಎಣ್ಣೆ ಮಸಾಜ್ ಮಾಡಬೇಕಾದ್ರೆ. ಆಗ ನಾವು ಸ್ವಲ್ಪ ಅವರನ್ನು ಆಟ ಆಡಿಸ್ತಾ ಅಥವಾ ಅವರ ಹತ್ರ ಮಾತಾಡಿಕೊಂಡು ಮಸಾಜ್ ಮಾಡಬೇಕು. ಇದರಿಂದ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡುವಾಗ ಅವರ ಕೈ ಕಾಲನ್ನು ಮೇಲೆ ಕೆಳಗೆ ಮಾಡ್ತಾರೆ ಹಾಗೂ ಹೊಟ್ಟೆ ಭಾಗದಲ್ಲಿ ಸರ್ಕಲ್ ಆಗಿ ಮಸಾಜ್ ಮಾಡ್ತಾರೆ. ಇದರಿಂದ ಅವರಿಗೆ ಮೋಷನ್ ಚೆನ್ನಾಗಿ ಹೋಗುತ್ತೆ. ಮತ್ತು ಅವರ ಮುಖಕ್ಕೆ ಕೂಡ ಶೇಪ್ ತರ್ತಾರೆ. ಅಂದರೆ ಕೆಲವರ ಹಣೆ ಕೂಡ ಸ್ವಲ್ಪ ಎತ್ತರಕ್ಕೆ ಎಲ್ಲ ಇರುತ್ತೆ. ಹಾಗಾಗಿ ಹಣೆ ಹತ್ರ ಆಗಿರ್ಬೋದು, ಮೂಗತ್ರ, ಆಮೇಲೆ ತುಟಿ ಹತ್ರ, ಕೆನ್ನೆ ಹತ್ರ ಎಲ್ಲ ಈ ರೀತಿ ಮಸಾಜ್ ಮಾಡಿ ಒಳ್ಳೆ ಶೇಪನ್ನು ಬರೆಸ್ತಾರೆ. ಮತ್ತು ಅವರ ಕಾಲುಗಳನ್ನು ಒಟ್ಟಿಗೆ ಇಟ್ಟು ಎಣ್ಣೆ ಹಚ್ಚುತ್ತಾರೆ. ಮತ್ತು ಅದು ಯಾಕಂದರೆ ಅವರು ನಡೆಯುವಾಗ ಸ್ಟ್ರೈಟಾಗಿ ನಡಿಬೇಕು. ಕೆಲವರು ಕಾಲುಗಳನ್ನೆಲ್ಲ ಅಟ್ಟೆಕಾರ ಅಂತ ಹೇಳ್ತಾರೆ, ಆ ಥರ ವಾರೆ ಎಲ್ಲ ಇಟ್ಟು ನಡೀತಾರೆ. ಅದಕ್ಕೋಸ್ಕರ ನಾವು ಅವರ ಕಾಲನ್ನು ಎರಡನ್ನು ಜಾಯಿಂಟಾಗಿ ಇಟ್ಟು ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಅವರು ನಡೆಯುವಾಗ ಸರಿಯಾಗಿ ನಡೀತಾರೆ ಅಂತ ಹೇಳ್ತಾರೆ. ಈ ರೀತಿ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಕಳೆದ ಮೇಲೆ ನಾವು ಬಿಸಿ ನೀರಿನಿಂದ ಮಗುವನ್ನು ಸ್ನಾನ ಮಾಡಿಸ್ತೇವೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಸಪೋರ್ಟ್ ಮಾಡಿ.